ಎಲ್ಲರಿಗೂ ನಮಸ್ಕಾರ. ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಇತ್ತ ಆವ್ಯ ತನ್ನ ಪ್ರಿಯಕರ ಮೋಹಿತ್ನ ನೆನೆಯುತ್ತಿದ್ದರೆ ಅತ್ತ ಮೋಹಿತ್ ಆವ್ಯಳ ಚಿಕ್ಕಮ್ಮನ ಮಗಳು ಹಿತಾಳನ್ನು ಮದುವೆಯಾಗಿದ್ದ. ಅಂತೆಯೇ ಇತ್ತ ಋಷ್ ಇನ್ನೂ ಆವ್ಯಳ ಕನವರಿಕೆಯನ್ನು ಕಡಿಮೆ ಮಾಡಿರಲಿಲ್ಲ. ಅತ್ತ ಆವ್ಯಳನ್ನು ಹುಡುಕಿ ದೇವರ ಕೋಟೆಗೆ ನುಗ್ಗಿದ ರೇಷ್ಮಾ ಎಲ್ಲರಿಗೂ ಚೆನ್ನಾಗಿ ಬಾರಿಸಿ ಆವ್ಯ ಸಿಗದೆ ಹೋದರೆ ಹಿತಾಳನ್ನು ತನ್ನ ದಂಧೆಗೆ ಸೇರಿಸಿಕೊಳ್ಳುವ ಮತ್ತು ಪೂರ್ತಿ ದುಡ್ಡನ್ನು ವಸೂಲಿ ಮಾಡುವ ಬೆದರಿಕೆ ಹಾಕುತ್ತಾಳೆ. ಒಟ್ಟಿನಲ್ಲಿ ಆವ್ಯಳ ಸುತ್ತವೇ ಸುತ್ತುತ್ತಿದ್ದಾರೆ ಎಲ್ಲರೂ. ಹಾಗೆ ಮತ್ತೊಂದು ಜೋಡಿ, ಅದೇ ರೀ ನಮ್ಮ ಜಗಳಗಂಟಿ ನರ್ಸ್ ಮತ್ತು ಗಂಭೀರವಾದ ಡಾಕ್ಟರ್ ಇಬ್ಬರ ಮೊದಲ ಭೇಟಿಯೇ ಖಾರ ಕೋಡ್ಬಳೆ ಹಾಗೆ ಟೇಸ್ಟಿಯಾಗಿತ್ತು. ಅಕ್ಕ ನೀವ್ಯಾಕ ಎದ್ದೇಳು ಮೇಲೆ, ಅಕ್ಕ ಇವತ್ತಿಂದ ಕೆಲಸಕ್ಕೆ ಹೋಗಬೇಕು ಅಂದ್ಯಲ್ಲ, ಯಾವುದೋ ಹೊಸ ಡಾಕ್ಟರ್ ಕೈಲಿ ಲೈಟಾಗಿ ಮಂಗಳಾರತಿ ಆಯಿತು ಅಂತ ಬೇರೆ ಹೇಳಿದ್ಯಲ್ಲ, ಎದ್ದೇಳು ಎಂದು ಅರ್ಧ ಗಂಟೆಯಿಂದ ನಿವಿಯನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದಾಳೆ ಆವ್ಯ. ಅಷ್ಟು ಹೊತ್ತು ನಿದ್ರೆಯ ನದಿಯಲ್ಲಿ ಮುಳುಗಿದ್ದ ನಿವಿಗೆ ಹೊಸ ಡಾಕ್ಟರ್ ಮಂಗಳಾರತಿಯ ಮಾತು ಕಿವಿಗೆ ಹೊಕ್ಕ ತಕ್ಷಣ ರಪ್ಪನೆ ಎದ್ದು, ಅಯ್ಯೋ ಋತ್ವಿ, ತಡವಾಗಿ ಹೋಯ್ತು ಕಣೆ. ಮೊದಲ ದಿನವೇ ತಡವಾಗಿ ಹೋಗಿ ಆ ಕೋಡಂಗಿ ಹತ್ರ ಬೈಸಿಕೊಳ್ಬೇಕೇನೋ ನಾನು. ಬೇಗ ಸ್ನಾನ ಮಾಡಿ ರೆಡಿ ಆಗ್ತೀನಿ, ಹಾಗೆ ನಿನಗೆ ತಿಂಡಿ ತಂದು ಕೊಟ್ಟು ಕೆಲಸಕ್ಕೆ ಹೋಗ್ತೀನಿ ಎಂದು ಒಂದೇ ಉಸಿರಿಗೆ ಹೇಳಿ ಬಚ್ಚಲು ಮನೆಗೆ ಓಡುತ್ತಿದ್ದ ನಿವಿಯನ್ನು ತಡೆಯುವ ಆವ್ಯ, ಅಯ್ಯೋ ಅಕ್ಕ, ಅಷ್ಟೇನು ತಡವಾಗಿಲ್ಲ, ನಾನೇ ಬೇಕು ಅಂತ ಬೇಗೆಬ್ಸಿದ್ದು. ನಿಧಾನವಾಗಿ ಸಾವಕಾಶದಿಂದ ರೆಡಿಯಾಗು, ಅದಕ್ಕೂ ಮೊದಲು ಕಾಫಿ ಕುಡಿ ಎನ್ನುತ್ತಾ ಅವಳೆದುರು ಕಾಫಿಯ ಲೋಟ ಚಾಚಿದಾಗ ಸಮಯ ನೋಡಿ ನಿಟ್ಟುಸಿರು ಬಿಟ್ಟ ನಿವಿ, ಥ್ಯಾಂಕ್ ಗಾಡ್ ಋತ್ವಿ, ನೀನು ಬೇಗ ಎಬ್ಬಿಸಿ ಒಳ್ಳೆಯ ಕೆಲಸ ಮಾಡಿದೆ. ಮೊದಲು ಇಬ್ಬರಿಗೂ ತಿಂಡಿ ತರ್ತೀನಿ ಎಂದರೆ ನಾನೇ ತಿಂಡಿ ಮಾಡಿದ್ದೀನಿ ಅಕ್ಕ, ನೀನು ರೆಡಿಯಾಗಿ ಬಂದರೆ ಸಾಕು. ಎರಡೂ ಕೈ ವಾಸಿ ಆದಮೇಲೆ ಮಧ್ಯಾಹ್ನಕ್ಕೂ ಊಟದ ಬಾಕ್ಸ್ ಕೊಡ್ತೀನಿ, ಈಗ ಬೇಗ ಹೋಗಿ ಬಾ ಎಂದು ನಿವಿಯನ್ನು ಬಚ್ಚಲು ಮನೆಗೆ ದಬ್ಬಿದ ಆವ್ಯ ಒಂದು ಕೈನಿಂದ ಆದಷ್ಟು ನೀಟಾಗಿ ಬೆಡ್ಶೀಟ್ನ ಮಡಚಿಡ್ತಾಳೆ. ಸ್ನಾನ ಮುಗಿಸಿ ರೆಡಿಯಾಗಿ ಬಂದ ನಿವಿ ಘಮಘಮಿಸುವ ಪುಳಿಯೋಗರೆ ತಿಂದು, ಋತ್ವಿ ಮಧ್ಯಾಹ್ನಕ್ಕೂ ಇದನ್ನೇ ಕೊಡೆ, ತುಂಬ ಚೆನ್ನಾಗಿದೆ ಎಂದು ಊಟದ ಬಾಕ್ಸ್ಗೂ ಅದನ್ನೇ ತೆಗೆದುಕೊಂಡು, ಹುಷಾರು ಋತ್ವಿ, ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿಕೊಂಡೇ ಇರು. ಕಾಲಿಂಗ್ ಬೆಲ್ಲಾದರೆ ಈ ಕಿಟಕಿಯಿಂದ ಇಣುಕಿ ನೋಡಿ, ಯಾರೇ ಬಂದಿದ್ರೂ ಅವರನ್ನು ಹೊರಗೆ ನಿಲ್ಲಿಸಿಯೇ ಮಾತನಾಡಿ ಕಳುಹಿಸಿಬಿಡು. ರೇಷ್ಮಾ ಕಡೆಯವರಿಗೆ ನೀನು ನನ್ನೊಂದಿಗೆ ಬಂದಿರಬಹುದು ಎನ್ನುವ ಅನುಮಾನ ಇರಲ್ಲ, ಯಾಕಂದರೆ ಅಲ್ಲೆಲ್ಲೂ CCTV ಇರಲಿಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಒಳ್ಳೆಯದಲ್ವಾ. ಹಾಗೆಯೇ ಮನೆ ಕೆಲಸವನ್ನು ಮಾಡಬೇಡ, ಸಂಜೆ ಬಂದು ಎಲ್ಲ ಕೆಲಸನ ನಾನೇ ಮಾಡ್ತೀನಿ ಎಂದು ಎಚ್ಚರಿಕೆಯ ಜೊತೆಗೆ ಸಲಹೆಯನ್ನು ಸಹ ನೀಡಿ ಆಸ್ಪತ್ರೆಗೆ ಹೋಗುತ್ತಾಳೆ. ನಿವಿ ಹೋದ ಮೇಲೆ ಸುಮ್ಮನೆ ಕುಳಿತುಕೊಳ್ಳಲು ಮನಸ್ಸಾಗದೆ ಒಂದೇ ಕೈಯಲ್ಲಿ ಮನೆ ಕೆಲಸಗಳನ್ನು ಮಾಡುವ ಆವ್ಯ ತಿಂಡಿ ತಿಂದು ಮಾತ್ರೆ ಕುಡಿದು ನಿದ್ರೆಗೆ ಶರಣಾಗುತ್ತಾಳೆ. ಇತ್ತ ಆಸ್ಪತ್ರೆಗೆ ಬಂದರೂ, ಸಾರಿ ಸರ್, ಅದು ಬಸ್ ಬರೋದು ತಡವಾಯಿತು ಸರ್, ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೇಗೆ ಅಂತ ನಿಮಗೂ ಗೊತ್ತಲ್ಲ, ಹಾಗಾಗಿ ಸ್ವಲ್ಪ ತಡವಾಯಿತು ಸರ್, ನಾಳೆಯಿಂದ ಹೀಗೆ ತಡವಾಗಿ ಬರಲ್ಲ, ಇದೊಂದು ಸಲ ಎಕ್ಸ್ಕ್ಯೂಸ್ ಕೊಡಿ ಸರ್ ಎಂದು ತನ್ನೆದುರು ಹುಬ್ಬುಗಂಟು ಮಾಡಿಕೊಂಡು ನಿಂತಿದ್ದ ಫರ್ಹಾನ್ ಬಳಿ ಕ್ಷಮೆ ಕೇಳುತ್ತಿದ್ದಾಳೆ ನಿವೇದಿತಾ. ಯಾಕಂದರೆ ಹುಡುಗಿ ಬಂದಿದ್ದು ತಡವಾಗಿದೆ. ನೋಡಿ ಮಿಸ್ ನಿವೇದಿತಾ, ನೀವು ತಡವಾಗಿ ಬಂದರೂ ಓಕೆ, ಆದರೆ ಸತ್ಯ ಹೇಳಬೇಕು, ಬಸ್ ಸ್ಟಾಪಿನಿಂದ ಬರುವಾಗ ದಾರಿಯಲ್ಲಿ ಯಾರ ಜೊತೆಗೋ ನೀವು ಮಾತಾಡ್ತಾ ಇದ್ದಿದ್ದನ್ನು ನಾನೇ ನೋಡಿದ್ದೀನಿ, ಆದರೆ ನೀವು ಬಸ್ಸು ಟ್ರಾಫಿಕ್ಕು ಅಂತ ಕತೆ ಕಟ್ತಾ ಇದ್ದೀರಾ ಎಂದು ಗಡುಸಾಗಿ ಹೇಳುತ್ತಾನೆ ಫರ್ಹಾನ್. ಓಹ್ ಜೀಸಸ್, ಈ ಕಮಂಗೆ ಅದು ಯಾವ ಗ್ಯಾಪ್ನಲ್ಲಿ ನನ್ನನ್ನು ನೋಡಿಬಿಟ್ಟ, ಕಳ್ಳನ ಹಾಗೆ ಅಲ್ಲಿ ನೋಡಿ ಮಳ್ಳನ ಹಾಗೆ ಇಲ್ಲಿ ಯಾಕೆ ಲೇಟು ಅಂತ ಪ್ರಶ್ನೆ ಬೇರೆ ಮಾಡ್ತಾ ಇದ್ದಾನೆ ಎಂದು ಮನದಲ್ಲೇ ಒಂದು ಸುತ್ತಿನ ಬೈಗುಳದ ಧೂಪ ಹಾಕಿದ ನಿವಿ, ಸರ್ ಅವರು ಮದರ್ ಸಿಕ್ವೇರಾ ಅಂತ, ನಾನಿದ್ದ ಅನಾಥಾಶ್ರಮದ ಮದರ್ ಅವರು, ಅವರೇ ನನ್ನನ್ನು ಇಲ್ಲಿಗೆ ರೆಕಮೆಂಡ್ ಮಾಡಿದ್ದು, ಹಾಗೆ ದಾರಿಲಿ ಸಿಕ್ಕಾಗ ಹೇಗೆ ಬರೋಕ್ಕೆ ಆಗುತ್ತೆ, ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇ ಎಂದು ತಲೆ ತಗ್ಗಿಸಿ ನಿಲ್ಲುವ ನಿವಿ ಅನಾಥಾಶ್ರಮ ಎಂದದ್ದು ಕೇಳಿ ತುಸು ಮೆತ್ತಗಾದ ಫರ್ಹಾನ್, ಓ ಇಟ್ಸ್ ಓಕೆ, ಇನ್ಮೇಲೆ ಹೀಗೆ ತಡವಾಗಿ ಬರಬೇಡಿ, ಹಾಗೆ ಮುಂದಿನ ವಾರವೇ ನಿಮಗೆ ಹಾಸ್ಪಿಟಲ್ ಕಡೆಯಿಂದ ಕ್ವಾರ್ಟರ್ ಸಿಗತ್ತೆ, ಬೇಗ ಶಿಫ್ಟ್ ಆಗಿ, ಈಗ ನನಗೆ ಆಪರೇಷನ್ಗೆ ಅಸಿಸ್ಟ್ ಮಾಡಲು ಬನ್ನಿ ಎಂದಾಗ ಆಶ್ಚರ್ಯಗೊಂಡ ನಿವಿ, ಸರ್ ಇದು ನನ್ನ ಮೊದಲ ದಿನ ಎಂದರೆ, ಸೋ ವಾಟ್, ನರ್ಸ್ ಕೆಲಸಕ್ಕೆ ಸೇರಿ ಕೆಲವು ವರ್ಷವೇ ಆಗಿದೆ ಅಲ್ವಾ, ಅದಲ್ಲದೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ನಲ್ಲಿ ನೀವು ಆಪರೇಷನ್ಗೆ ಅಸಿಸ್ಟ್ ಮಾಡುವುದರ ಬಗ್ಗೆ ಹೆಚ್ಚು ಉಲ್ಲೇಖವಿದೆ, ನನಗೆ ಮಾತಾಡಲು ಸಮಯವಿಲ್ಲ, ಬೇಗ ಬನ್ನಿ ಎಂದು ಆಪರೇಷನ್ ಥಿಯೇಟರ್ ಕಡೆಗೆ ಹೋದ ಫರ್ಹಾನ್ನ ಹಿಂದೆಯೇ ಹೋಗುತ್ತಾಳೆ ನಿವೇದಿತಾ. ಅವಳೊಂದಿಗೆ ಇನ್ನೊಬ್ಬರು ನರ್ಸ್ ಕೂಡ ಇದ್ದರು. ಫರ್ಹಾನ್ನ ಕಾರ್ಯವೈಖರಿ ಕಂಡ ನಿವಿ ಮನದಲ್ಲೇ ಅವನಿಗೆ ಮೆಚ್ಚುಗೆ ಸೂಚಿಸುತ್ತಾಳೆ. ಮುಂಬೈನ ಹಾಸ್ಪಿಟಲ್ನ ಡಾಕ್ಟರ್ ಹಾಗೆ ಸುಮ್ಮನೆ ಸಿಡುಕದೆ, ಜೋರು ಮಾಡದೆ, ಗಡಿಬಿಡಿ ಇಲ್ಲದೆ ಬಹಳ ಶಾಂತ ಚಿತ್ತದಿಂದ ಆಪರೇಷನ್ ಮುಗಿಸಿದ ಫರ್ಹಾನ್ ತನಗೆ ಅಸಿಸ್ಟ್ ಮಾಡಿದ್ದಕ್ಕೆ ಇಬ್ಬರು ನರ್ಸ್ಗಳಿಗೆ ಧನ್ಯವಾದ ಸಹ ಹೇಳುವ ಮೂಲಕ ಮೊದಲ ಬಾರಿಗೆ ನಮ್ಮ ಸಿಡುಕಿ ಹುಡುಗಿಯ ಮುಖದಲ್ಲಿ ಚಂದದ ಮುಗುಳ್ನಗು ಮೂಡುವಂತೆ ಮಾಡಿದ್ದ. ಅಂದು ಸಂಜೆಯವರೆಗೂ ನೆಮ್ಮದಿಯಿಂದ ಕೆಲಸ ಮಾಡಿ ಮನೆಗೆ ಬರುತ್ತಾಳೆ ನಿವೇದಿತಾ.
ಅವಳು ಬರುವ ಹೊತ್ತಿಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಸಂಜೆಗೆ ತಿಂಡಿಯನ್ನು ಸಹ ರೆಡಿ ಮಾಡಿ ರಾತ್ರಿಯ ಅಡುಗೆ ತಯಾರಿ ಕೂಡ ಮಾಡಿದ್ದಳು ಆವ್ಯ. ಖುಷಿಯಿಂದ ಬಂದ ನಿವಿ ಇನ್ನಷ್ಟು ಖುಷಿ ಪಡುವುದಕ್ಕೆ ಇಷ್ಟೇ ಸಾಕಿತ್ತು. ಋತ್ವಿ, ಇವತ್ತು ಏನಾಯಿತು ಗೊತ್ತಾ ಎಂದವಳು ಫರ್ಹಾನ್ನ ಗುಣಗಾನ ಆರಂಭಿಸಿ ಕಾಫಿ ತಿಂಡಿ ಮುಗಿಸಿ ಆಶ್ರಮದ ತನ್ನ ಅನುಭವಗಳನ್ನು ಹೇಳುತ್ತಾ ಆವೆ ಹೇಳಿಕೊಟ್ಟಂತೆ ಅಡುಗೆ ಮಾಡಿ ಮುಗಿಸಿ ಆವ್ಯಳ ಗಾಯದ ಪಟ್ಟಿ ಬದಲಾಯಿಸಿ ಊಟ ಮಾಡಿ ಅಕ್ಕ ತಂಗಿ ಇಬ್ಬರೂ ನೆಮ್ಮದಿಯಿಂದ ಮಲಗುತ್ತಾರೆ. ಈಗ ನಮ್ಮ ಹೀರೋ ಸಾಹೇಬರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಬೆಳಗ್ಗೆದ್ದು ಅರ್ಜೆಂಟ್ ಮೀಟಿಂಗ್ ಸಲುವಾಗಿ ಆಫೀಸಿಗೆ ಹೋಗಿದ್ದವನು ರಾತ್ರಿ ಬರುವಾಗ ಎಂದಿನಂತೆ ಫುಲ್ ಟೈಟಾಗಿಯೇ ಬಂದಿದ್ದ. ಅವನ ಅಮ್ಮ ಧಾಮಿನಿ, ಋಷ್ ಯಾಕೋ ಹೀಗೆ ಎನ್ನುವುದೇ ತಡ. ಏನು ಮಮ್ಮಿ, ನಾನು ಕುಡಿದು ಬಂದರೆ ಮಿಸ್ಟರ್ ವಾಮನ್ ಹಿಂಗೆ ಜೋರು ಮಾಡ್ತಾರೆ ಅಂತ ಭಯನಾ? ಎಲ್ಲಿ ಆಚೆಗೆ ಕರಿ ಆ ಮನುಷ್ಯನನ್ನು ಎನ್ನುತ್ತಾ ತನ್ನ ತೋಳು ಮಡಚಿದ ಋಷ್ ತನ್ನ ತಂದೆಗೆ ಬೈಯುವ, ಅವರೊಂದಿಗೆ ಜಗಳ ಆಡುವ ಯಾವೊಂದು ಅವಕಾಶವನ್ನು ಸಹ ಬಿಡುವುದಿಲ್ಲ. ನಿನ್ನ ಡ್ಯಾಡಿ ಏನು ಹೇಳಿಲ್ಲ ಮಗನೇ, ನೀನು ಇದೇ ಥರ ಕುಡಿತಾ ಇದ್ದರೆ ನಿನ್ನ ಆರೋಗ್ಯದ ಕತೆ ಏನು ಅಂತ ಹೇಳಿದ್ದು ಅಷ್ಟೇ. ಇವತ್ತು ಸ್ವಲ್ಪ ಬೇಗ ಬಂದಿದೆಯಾ ಅಲ್ವಾ, ಇವತ್ತಾದರೂ ನಮ್ಮ ಜೊತೆ ಕುಳಿತು ಊಟ ಮಾಡು ಋಷ್ ಎಂದು ಮನವಿ ಮಾಡುವ ಧಾಮಿನಿಯವರಿಗೆ ಸೆಂಟಿಮೆಂಟಲ್ ಕಾರ್ಡ್ ಪ್ಲೇ ಮಾಡಿಬಿಟ್ಟಿಯಲ್ಲ ಮಮ್ಮಿ, ನನಗೆ ಮದರ್ ಸೆಂಟಿಮೆಂಟ್ ಬೇರೆ ಜಾಸ್ತಿ ಇದೆ. ಓಕೆ, ನಿನಗಾಗಿ ಊಟ ಮಾಡ್ತೀನಿ ಬಿಡು ಎಂದವನು ಹಾಲ್ನಲ್ಲಿಯೇ ತನ್ನ ಕೋಟ್ ಕಳಚಿ ಒಂದು ದಿಕ್ಕಿಗೆ, ಶೂ ಇನ್ನೊಂದು ದಿಕ್ಕು, ಸಾಕ್ಸ್ ಮತ್ತೊಂದು ದಿಕ್ಕಿಗೆ ಎಸೆದು ಡೈನಿಂಗ್ ಟೇಬಲ್ ಬಳಿ ಕುಳಿತರೆ ಉಳಿದವರು ಸಹ ಅವನೊಂದಿಗೆ ಊಟಕ್ಕೆ ಕೂರುತ್ತಾರೆ. ತನ್ನೆದುರು ಕುಳಿತಿದ್ದ ವಾಮನ್ರನ್ನೇ ಗುರಾಯಿಸಿ ನೋಡಿದ ಋಷ್, ಐ ಹೇಟ್ ಯು ಮಿಸ್ಟರ್ ವಾಮನ್ ಆ್ಯಂಡ್ ಐ ಹೇಟ್ ಸದ್ವಿನಿ ಮತ್ತು ಐ ಹೇಟ್ ದಟ್ ಗರ್ಲ್. ನಾನು ಆ ಹುಡುಗಿಯನ್ನು ಸಹ ದ್ವೇಷ ಮಾಡ್ತೀನಿ ಎನ್ನುತ್ತಾ ತನ್ನ ತಟ್ಟೆಗೆ ಹಾಕಿದಷ್ಟು ಊಟವನ್ನು ಖಾಲಿ ಮಾಡಿ ಕೈ ತೊಳೆದು ಮೆಟ್ಟಿಲು ಕಡೆಗೆ ಹೆಜ್ಜೆ ಇಟ್ಟು ಮರಳಿ ಬಂದು ಟೇಬಲ್ ಮೇಲಿದ್ದ ಗಾಜಿನ ಜಗ್ನ ಬೀಸಿ ನೆಲಕ್ಕೆ ಅಪ್ಪಳಿಸಿ, ದಿಸ್ ಈಸ್ ಮೈ ಸ್ಟೈಲ್, ನೋ ಮೈ ಸಿಗ್ನೇಚರ್ ಎಂದು ತೂರಾಡುತ್ತಾ ಹೋದಾಗ ಅವನ ಹಿಂದೆಯೇ ಹೋಗುವ ದಾಮಿನಿ, ಋಷ್ ಇದರಲ್ಲಿ ಕೆಲವು ಚಂದದ ಹುಡುಗಿಯರ ಫೋಟೋ ಇದೆ, ಆ ಸದ್ವಿನಿಗಿಂತ ಚಂದ ಇರುವ ಹುಡುಗಿಯರ ಫೋಟೋ ಇದೆ, ನಿಮಗೆ ಯಾರಾದರೂ ಒಪ್ಪಿಗೆ ಆದರೆ ಮದುವೆ ಮಾತುಕತೆ ಮುಂದುವರೆಸುವ ಆಯಿತಾ ಎಂದು ತನ್ನ ಗಂಡ ಮತ್ತು ಅತ್ತೆ ಮಾವ ಹೇಳಿಕೊಟ್ಟಿದ್ದನ್ನು ತಖಾತಖಿತವಾಗಿ ಹೇಳಿ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಓಡಿ ಬಂದರೆ, ಪೂರ್ ಮದರ್, ನನ್ನನ್ನು ಕಂಡ್ರೆ ಹೆದರುತ್ತಾರೆ ಎನ್ನುತ್ತಾ ಅವರು ಇಟ್ಟು ಹೋಗಿದ್ದ ಕವರ್ ತೆರೆದು ಅದರೊಳಗಿದ್ದ ಫೋಟೋಗಳನ್ನು ತೆಗೆದು ಒಂದೊಂದಾಗಿ ಜೋಡಿಸಿ ಇಟ್ಟು, ಮಮ್ಮಿ ಹೇಳಿದ್ದು ನಿಜ, ಈ ಗರ್ಲ್ಸ್ ಸದ್ವಿನಿಗಿಂತ ಚೆನ್ನಾಗೇ ಇದ್ದಾರೆ, ಬಟ್ ಆ ಹುಡುಗಿಯಷ್ಟು ಚೆಂದ ಇಲ್ಲ, ಅವಳೇ ಬೇರೆ ಲೆವೆಲ್. ಈ ಎಲ್ಲ ಹುಡುಗಿಯರನ್ನು ಮಿಕ್ಸ್ ಮಾಡಿದರೂ ಅವಳ ಕಾಲು ಭಾಗ ಬರಲ್ಲ. ಏನವಳ ಹೆಸರು? ಏನೋ ಇದೆ, ಸಮಥಿಂಗ್ ಬ್ಯೂಟಿಫುಲ್ ಲೈಕ್ ಹರ್ ಎಂದು ತನ್ನ ತಲೆ ಹಿಡಿದು ಕುಳಿತವನು ಕೆಲ ನಿಮಿಷದ ಬಳಿಕ, ಆವ್ಯ, ಆ ಹುಡುಗಿಯಷ್ಟು ಚೆಂದ ಇಲ್ಲ ಎನ್ನುತ್ತಾ ಫೋಟೋಗಳನ್ನು ರೂಮಿನ ತುಂಬ ಎಸೆದು ನಿದ್ರೆ ಮಾಡುತ್ತಾನೆ. ಮಾರನೆಯ ದಿನ ಅದೇ ಫೋಟೋಗಳ ಮೇಲೆಯೇ ಓಡಾಡಿ ಆಫೀಸಿಗೆ ತಯಾರಾಗಿ ಬಂದವನ ಬಳಿ ಮತ್ತೆ ಮದುವೆ ಪ್ರಸ್ತಾಪ ಇಟ್ಟಾಗ, ಆ ಹುಡುಗಿಯರನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರೇ ಮದುವೆ ಆಗಲಿ, ನೋ ಪ್ರಾಬ್ಲಮ್, ನನ್ನ ಮದುವೆ ವಿಷಯ ನನ್ನಿಷ್ಟ, ನನಗೆ ಇಷ್ಟವಾಗುವ ಹುಡುಗಿ ಸಿಗೋವರೆಗೂ ನಾನು ಮದುವೆ ಆಗಲ್ಲ ಎಂದು ಡೈನಿಂಗ್ ಟೇಬಲ್ ನೋಡಲು ಅಲ್ಲಿ ಯಾವುದೇ ಗಾಜಿನ ವಸ್ತುಗಳು ಕಾಣದೆ ಹೋದಾಗ ಬಾಗಿಲವರೆಗೂ ಹೋದವನು ಅಲಂಕಾರಕ್ಕಾಗಿ ಬಾಗಿಲ ಪಕ್ಕದಲ್ಲಿ ಇಟ್ಟಿದ್ದ ದೊಡ್ಡ ಹೂಜಿಯನ್ನು ಅಪ್ಪಳಿಸಿಯೇ ಹೋಗಿದ್ದ. ನಿಧಾನವಾಗಿ ದಿನಗಳು ಸಾಗಿ ಆವ್ಯ ಬೆಂಗಳೂರಿಗೆ ಬಂದು 5 ದಿನವಾಗಿತ್ತು. ಈ 5 ದಿನ ಅವಳು ಧರಿಸಿದ್ದು ನಿವಿಯ ಬಟ್ಟೆಗಳನ್ನು. ಹಾಗಾಗಿ ಇಂದು ಅವಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸುವ ಸಲುವಾಗಿ ಆಚೆಗೆ ಕರೆದುಕೊಂಡು ಹೋಗುತ್ತಾಳೆ ನಿವಿ. 4 ಜೊತೆ ಬಟ್ಟೆ ತೆಗೆದುಕೊಟ್ಟ ನಿವಿ, ಋತ್ವಿ ಇಲ್ಲೇ ಇರು, ATMಗೆ ಹೋಗಿ ಬರ್ತೀನಿ ಎಂದು ಹೋದಾಗ ಟ್ರಾಫಿಕ್ನಲ್ಲಿ ಕಾರು ನಿಲ್ಲಿಸಿದ ಋಷ್ ಕಣ್ಗೆ ಆವ್ಯ ಕಾಣುತ್ತಾಳೆ. ಈ ಹುಡುಗಿ, ಅದು ಇಲ್ಲಿ, ಇವತ್ತು ಬಿಡಲ್ಲ ಕಣೆ ನೀನನ್ನು, ನಾನು ಗಂಡಸೋ ಅಲ್ವೋ ಅಂತ ನಿನಗೆ ತೋರಿಸಿಕೊಡ್ತೀನಿ, ಅಲ್ಲೇ ಇರೆ ಹುಡುಗಿ ಎಂದು ಮನದಲ್ಲೇ ಹಲ್ಲು ಕಡಿದ ಋಷ್ ಕಾರನ್ನು ಯೂಟರ್ನ್ ತೆಗೆದುಕೊಂಡು ಬರುವುದರ ಒಳಗೆ ಆವ್ಯ ಮಾಯಾ. ಮತ್ತದೇ ಭ್ರಮೆ, ಆ ಹುಡುಗಿ ನನ್ನನ್ನು ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ, ಎಲ್ಲೇ ಹೋದರೂ ಅವಳೇ ಕಾಣ್ತಾಳೆ, ಮನೆಯಲ್ಲಿ, ನನ್ನ ರೂಮಲ್ಲಿ, ಆಫೀಸಿನಲ್ಲಿ, ಈಗ ನೋಡಿದರೆ ರೋಡಲ್ಲಿ, ಒಟ್ಟಿನಲ್ಲಿ ಕಣ್ಣು ಮುಚ್ಚಿದರೂ ತೆರೆದರೂ ಅವಳೇ ಎದುರಿಗೆ ಬರ್ತಾಳೆ, ಈಗಲೂ ಹಾಗೆ ಆಯ್ತಲ್ಲ ಎಂದು ಅವನನ್ನು ನಿಧಾನವಾಗಿ ಆವರಿಸುತ್ತಿದ್ದ ಆವ್ಯ ಎನ್ನುವ ಚೆಲುವೆಗೆ ಬೈದು ಹೋಗುತ್ತಾನೆ ಋಷ್. 1 ವಾರದ ಬಳಿಕ ನಿವಿಗೆ ಕ್ವಾರ್ಟರ್ಸ್ ಕೊಡುತ್ತಾರೆ. ಹೆಚ್ಚೇನು ವಸ್ತುಗಳು ಇರಲಿಲ್ಲವಾಗಿ ಬೆಳಗ್ಗೆಯೇ ಆವ್ಯ ಮತ್ತು ನಿವಿ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಜೊತೆಗೆ ಆವ್ಯ ಸಂಪೂರ್ಣವಾಗಿ ವಾಸಿಯಾಗಿದ್ದಳು. ಈ 10-12 ದಿನಗಳಲ್ಲಿ ಆವ್ಯ ಮತ್ತು ನಿವಿ ಸ್ವಂತ ಅಕ್ಕ ತಂಗಿಯರಿಗಿಂತ ಹೆಚ್ಚೇ ಹೊಂದಿಕೊಂಡಿದ್ದರು. ಮಾತಲ್ಲಿ, ಋತ್ವಿ, ನೀನು ನಿನ್ನ ಲವ್ವರ್ ಜೊತೆ ಹೋದರೆ ನಾನೊಬ್ಬಳೇ ಹೇಗಿರಲಿ ಎಂದು ನಿವಿ ಅತ್ತಿದ್ದು
ಆವ್ಯ ಸಮಾಧಾನ ಮಾಡಿದ್ದು ಎರಡೂ ಇತ್ತು. ಆವ್ಯ: ಅಕ್ಕ, ಈಗಲಾದರೂ ಮೋಹಿತ್ಗೆ ಕಾಲ್ ಮಾಡ್ತೀನಿ ಎಂದಾಗ ನೀವಿ: ಬೇಡ ಋತ್ವಿ, ನಾನೊಮ್ಮೆ ನೇರವಾಗಿ ಅವನನ್ನು ಮೀಟ್ ಮಾಡಿ ಬರ್ತೀನಿ. ನಂತರ ನೀನು ಅವನೊಂದಿಗೆ ಮಾತಾಡಿದರೆ ಸಾಕು. ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಎನ್ನುವ ಮೂಲಕ ಮತ್ತೊಂದು ಬಾರಿ ಆವ್ಯಳನ್ನು ಕಾಪಾಡುತ್ತಾಳೆ. ಹೊಸ ಮನೆಗೆ ಶಿಫ್ಟ್ ಆದ ತಕ್ಷಣ ಋತ್ವಿ, ನೀನು ಇವುಗಳನ್ನು ಜೋಡಿಸಿ ರೆಸ್ಟ್ ಮಾಡು, ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಎಂದು ಕೆಲಸಕ್ಕೆ ಹೋಗುತ್ತಾಳೆ ನಿವಿ. ಇವತ್ತು ಕೂಡ ತಡವಾಗಿ ಹೋಯ್ತಲ್ಲ ಎಂದು ಅವಸರವಾಗಿ ಬರುತ್ತಿದ್ದ ಹುಡುಗಿ ಎದುರಿಗೆ ಬಂದ ಸ್ಫುರದ್ರೂಪಿ ಯುವಕನೊಬ್ಬನಿಗೆ ಡಿಕ್ಕಿ ಹೊಡೆದು ಬೀಳುವಂತೆ ಆದಾಗ ಅವಳನ್ನು ಸಂಭಾಳಿಸಿದ ಹುಡುಗ: ನೋಡ್ಕೊಂಡು ಓಡಾಡಿ ಮಿಸ್ ಬ್ಯೂಟಿಫುಲ್. ಸುಂದರವಾದ ಹುಡುಗಿಯರಿಗೆ ಎದುರಿಗೆ ಬರುವವರು ಕಾಣಲ್ಲ ಎನ್ನುತ್ತಾರೆ, ಅದು ನಿಮ್ಮ ವಿಷಯದಲ್ಲಿ ಸತ್ಯವೇ ಬಿಡಿ ಎನ್ನಲು ಅವನ ತೋಳಿನಲ್ಲಿ ಇದ್ದುಕೊಂಡೇ ಅವನೆಡೆಗೆ ನೋಡಿದ ನಿವಿ ಮೊದಲ ನೋಟಕ್ಕೆ ಅವನಿಗೆ ಶರಣಾಗಿ ಹೋಗಿದ್ದಳು. ಬಳಿಕ ಅದು ಸಾರಿ, ಬೈ ಮಿಸ್ಟೇಕ್ ಆಗಿ ಎಂದು ಮುಜುಗರದಿಂದ ನಿಂತ ನಿವಿಗೆ ತನ್ನಂಥ ಸಾಧಾರಣ ರೂಪಿನ ಹುಡುಗಿಯನ್ನು ಬ್ಯೂಟಿಫುಲ್ ಎಂದು ಕರೆದ ಸುಂದರ ಯುವಕನನ್ನು ನೋಡಿ ಎದೆ ಬಡಿತ ಹೆಚ್ಚಾಗಿ ಹೋಗಿತ್ತು. ಹಾಯ್, ನನ್ನ ಹೆಸರು ಲೋಹಿತ್ ಮತಾಯ್ ಅಂತ. ಆ್ಯಕ್ಟಿಂಗ್ ಮಾಡ್ತೀನಿ. ನಾಟ್ ಬಿಗ್ ಸ್ಕ್ರೀನ್, ಶಾರ್ಟ್ ಮೂವೀಸ್ನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಎಂದು ತನಗೆ ಕೈ ಚಾಚಿದವನ ಕೈಗೆ ತನ್ನ ಕೈ ಸೇರಿಸುತ್ತಾ, ನಾನು ನಿವೇದಿತಾ ಅಂತ, ಇಲ್ಲಿಯ ನರ್ಸ್ ಎನ್ನುತ್ತಾಳೆ ನಿವಿ. ಆಗ ಲೋಹಿತ್: ನಿವೇದಿತಾ ತುಂಬ ಉದ್ದ ಹೆಸರಾಯಿತು, ಸೊ ನಾನು ನಿಮ್ಮನ್ನು ನೀತು ಅಂತ ಕರಿತೀನಿ, ಓಕೆನಾ? ಸದ್ಯಕ್ಕೆ ನನಗೊಂದು ಅರ್ಜೆಂಟ್ ಕೆಲಸವಿದೆ, ಈಗ ಹೋಗ್ತೀನಿ, ಆದರೆ ಮತ್ತೆ ಬರ್ತೀನಿ, ಅದು ಕೂಡ ನಿಮಗಾಗಿ ಎಂದವನ ತುಂಟ ದನಿಯ ಮೋಡಿಗೆ ಒಳಗಾದ ನಿವಿಯ ಕೆನ್ನೆಗಳು ಕೆಂಪಾಗಿ ಹೋಗಿತ್ತು. ಮಧ್ಯಾಹ್ನ 2 ಗಂಟೆ ಆದರೂ ಈ ಅಕ್ಕ ಯಾಕೆ ಊಟಕ್ಕೆ ಬರಲಿಲ್ಲ? ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ, ನಾನೇ ಊಟ ತಗೊಂಡು ಹೋಗ್ತೀನಿ ಎಂದು ಯೋಚಿಸುವ ಆವ್ಯ ಬಿಸಿ ಬಿಸಿ ಊಟವನ್ನು ತೆಗೆದುಕೊಂಡು ವಿಜಯ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ನರ್ಸ್ ಡ್ರೆಸ್ನಲ್ಲಿದ್ದ ಯುವತಿಯೋರ್ವಳು ಒಬ್ಬ ಯುವಕನೊಂದಿಗೆ ಮಾತಾಡ್ತಾ ಇರುವುದನ್ನು ಗಮನಿಸಿ ಎಕ್ಸ್ಕ್ಯೂಸ್ ಮೀ ಎಂದು ಕರೆಯುವ ಆವ್ಯಳ ದನಿಗೆ ಆ ನರ್ಸ್ ಮತ್ತು ಅವಳೊಂದಿಗೆ ಮಾತನಾಡುತ್ತಿದ್ದ ಫರ್ಹಾನ್ ಇಬ್ಬರು ಅವಳ ಕಡೆ ತಿರುಗಿ ನೋಡುತ್ತಾರೆ. ಕಡುನೀಲಿ ಮತ್ತು ಬಿಳಿ ಬಣ್ಣದ ತುಂಬು ತೋಳಿನ ಚೂಡಿದಾರ್ಗೆ ಬಿಳಿ ಪ್ಯಾಂಟ್ ಮತ್ತು ದುಪ್ಪಟ್ಟ ಧರಿಸಿ ನಗುವೆಂಬ ಒಡವೆಯನ್ನು ಧರಿಸಿ ನಿರಾಭರಣ ಸುಂದರಿಯಂತೆ ನಿಂತಿದ್ದ ಆವ್ಯ ಮೊದಲ ನೋಟಕ್ಕೆ ಫರ್ಹಾನ್ಗೆ ಇಷ್ಟವಾಗಿದ್ದಳು. ಫರ್ಹಾನ್: ವಾವ್, ಬ್ಯೂಟಿಫುಲ್ ಎನ್ನಲು ಆವ್ಯ: ಮ್ಯಾಮ್, ಇಲ್ಲಿ ನಿವೇದಿತಾ ಅವರು ಎನ್ನುವ ಹೊತ್ತಿಗೆ ಋತ್ವಿ, ನೀನು ಇಲ್ಲಿಗೆ ಬಂದು ಬಿಟ್ಯಾ? ಸಾರಿ ಕಣೆ, ಸ್ವಲ್ಪ ತಡವಾಯಿತು, ಬಾ ಮನೆಯಲ್ಲೇ ಊಟ ಮಾಡೋಣ ಎಂದ ನಿವಿ. ಇವರು ಡಾಕ್ಟರ್ ಫರ್ಹಾನ್ ಅಂತ, ಹಾಗೆ ಇವರು ಸಿಸ್ಟರ್ ಅಂಜಲಿ ಎಂದು ಅವರಿಬ್ಬರನ್ನು ಅವಳಿಗೆ ಪರಿಚಯಿಸಿ, ಇವಳು ನನ್ನ ಮುದ್ದಿನ ತಂಗಿ ಋತ್ವಿ ಎಂದು ಆವ್ಯಳನ್ನು ಅವರಿಬ್ಬರಿಗೂ ಪರಿಚಯಿಸಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದರೆ ಡಾಕ್ಟರ್ ಫರ್ಹಾನ್ ಮಾತ್ರ ಆವ್ಯ ಮರೆಯಾಗುವವರೆಗೂ ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಇತ್ತ ನಿವಿಯ ಜೊತೆ ನಡೆಯುತ್ತಿದ್ದ ಆವ್ಯಳನ್ನು ಕಂಡ ಅವಳ ಗೆಳತಿ ಜೋರಾಗಿ ಆವ್ಯ ಎಂದು ಕರೆದಾಗ ತಿರುಗಿ ನೋಡಿದ ಆವ್ಯ: ಅರೆ ವಿಭೀಷಾ ಅಕ್ಕ, ಅವಳು ನನ್ನ ಫ್ರೆಂಡ್ ಕಣೆ, ಬಾ ಅವಳ ಹತ್ತಿರ ನನ್ನ ಮೋಹಿತ್ ಬಗ್ಗೆ ಕೇಳೋಣ ಎಂದು ನಿವಿಯ ಕೈ ಹಿಡಿದು ವಿಭೀಷಾಳ ಹತ್ತಿರಕ್ಕೆ ಓಡಿದರೆ ಅತ್ತ ದೇವರಕೋಟೆಯಲ್ಲಿ ಮತ್ತೊಮ್ಮೆ ರೇಷ್ಮಾ ತನ್ನ ಕಡೆಯ ದಾಂಡಿಗರ ಜೊತೆ ಹಾಜರಾಗಿದ್ದಾಳೆ. ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ.